ನಮಸ್ಕಾರ. ಮುಖ್ಯಾಂಶಗಳು. ಮೂರನೇ ಚರಣದ ಚುನಾವಣೆ ಮತದಾನ ಪ್ರಗತಿಯಲ್ಲಿ 12 ಗಂಟೆವರೆಗೆ ರಾಜ್ಯದ 14 ಕ್ಷೇತ್ರಗಳಲ್ಲಿ 21% ಹಕ್ಕು ಚಲಾವಣೆ. ದೇಶದ 117 ಕ್ಷೇತ್ರಗಳಲ್ಲಿ 24% ಮತದಾನ. ಮತದಾರರ ಗುರುತಿನ ಚೀಟಿ ಭಯೋತ್ಪಾದಕರ ಸ್ಫೋಟಕ ಸಾಧನಕ್ಕಿಂತ ಪ್ರಬಲ, ಪ್ರಧಾನಿ ನರೇಂದ್ರ ಮೋದಿ. ಚುರುಕುಗೊಂಡ ಚುನಾವಣಾ ಪ್ರಚಾರ, ಉಳಿದ ಕ್ಷೇತ್ರಗಳಲ್ಲಿ ಬಿಜೆಪಿ, ಕಾಂಗ್ರೆಸ್ ಸೇರಿ ಪ್ರಮುಖ ಪಕ್ಷಗಳಿಂದ ರ್ಯಾಲಿ, ಸಭೆ. ಹಾಗೂ ಶ್ರೀಲಂಕಾ ಸ್ಫೋಟ ಪ್ರಕರಣ, ರಾಜ್ಯಕ್ಕೆ ಮೃತದೇಹಗಳನ್ನು ಕರೆತರಲು ಕ್ರಮ, ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ. ವಾರ್ತೆಗಳ ವಿವರ. ದೇಶದಲ್ಲಿ ಮೂರನೇ ಹಂತ, ರಾಜ್ಯದಲ್ಲಿ ಎರಡನೇ ಹಂತದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಚುರುಕುಗೊಂಡಿದೆ. ಒಟ್ಟು 237 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಮತದಾರರು ಬೆಳಗ್ಗೆಯಿಂದಲೇ ಮತಗಟ್ಟೆಗಳಿಗೆ ಆಗಮಿಸಿ ಹಕ್ಕು ಚಲಾಯಿಸುತ್ತಿದ್ದಾರೆ. ಬಿಗಿ ಭದ್ರತೆ ನಡುವೆ ಶಾಂತಿಯುತವಾಗಿ ಮತದಾನ ನಡೆಯುತ್ತಿದೆ. ಚಿಕ್ಕೋಡಿ, ಕಲಬುರಗಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಬೀದರ್, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ, ಹಾವೇರಿ ಮತ್ತು ಶಿವಮೊಗ್ಗ ಕ್ಷೇತ್ರಗಳಲ್ಲಿ ಬಹುತೇಕ ಶಾಂತಿಯುತವಾಗಿ ಮತದಾನ ನಡೆಯುತ್ತಿದೆ. ಶಿವಮೊಗ್ಗದ ಸೈನ್ಸ್ ಫೀಲ್ಡ್ನ 160 ಮತದಾನ ಮಾಡೋದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ. ರಾಯಚೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಮತದಾನ ಶಾಂತಿಯುತವಾಗಿ ನಡೆಯುತ್ತಿದೆ. ಬೆಳಗ್ಗೆಯಿಂದಲೇ ಮತದಾರರು ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕು ಚಲಾಯಿಸುತ್ತಿದ್ದಾರೆ. ವಯೋವೃದ್ಧರು, ವಿಕಲಚೇತನರು, ಮಹಿಳೆಯರು ಸಾಲುಗಟ್ಟಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ಬೆಳಗ್ಗೆಯಿಂದಲೇ ಮತದಾರರು ಉತ್ಸಾಹದಿಂದ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕು ಚಲಾಯಿಸಿದರು. ಯುವ ಮತದಾರರು, ಹಿರಿಯ ನಾಗರಿಕರು ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು. ಈ ವೇಳೆ ಡಿಡಿ ನ್ಯೂಸ್ನೊಂದಿಗೆ ಮೊದಲ ಬಾರಿಗೆ ಮತದಾನ ಮಾಡಿದ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ, ಮತದಾನ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು. ಧಾರವಾಡ ನಗರದ ಮತಗಟ್ಟೆಯಲ್ಲಿ ಮತದಾರರು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸಿದರು. ವಯೋವೃದ್ಧರು, ಮಹಿಳೆಯರು, ಯುವ ಮತದಾರರು ಸಾಲಿನಲ್ಲಿ ನಿಂತಿರುವುದು ವಿಶೇಷವಾಗಿತ್ತು. ಡಿಡಿ ನ್ಯೂಸ್ನೊಂದಿಗೆ ನಿವೃತ್ತ ಅಧಿಕಾರಿಯೊಬ್ಬರು ಮತದಾನ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡರು. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲೂ ಮತದಾನ ಪ್ರಗತಿಯಲ್ಲಿದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಯಾದಗಿರಿಯಲ್ಲಿ ಮತದಾರರು ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕು ಚಲಾಯಿಸಿದರು. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಚುರುಕಿನಿಂದ ಸಾಗಿದೆ. ಗದಗ, ಬೆಟಗೇರಿಯಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಸಖಿ ಮತ ಕೇಂದ್ರವನ್ನು ಸ್ಥಾಪಿಸಿದ್ದು, ಈ ಮತಗಟ್ಟೆಯಲ್ಲಿ ಮಹಿಳೆಯರು ತಮ್ಮ ಹಕ್ಕು ಚಲಾಯಿಸುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ. ಗದಗ ನಗರದ ಮತಗಟ್ಟೆ 92ರಲ್ಲಿ ಮತಯಂತ್ರ ತೊಂದರೆಯಿಂದ ಕೆಲಕಾಲ ಮತದಾನ ಸ್ಥಗಿತಗೊಂಡಿರುವ ಬಗ್ಗೆ ವರದಿಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ನಮ್ಮ ಪ್ರತಿನಿಧಿ ದೀಪಕ್ ಅವರಿಂದ ಮಾಹಿತಿ ಪಡೆಯೋಣ. ದೀಪಕ್, ಮತದಾನ ಪ್ರಕ್ರಿಯೆ ಹೇಗೆ ನಡೀತಾ ಇದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಬಾ ಬಿರುಸಿನ ಮತದಾನ ನಡೀತಾ ಇದೆ. ಬಿಸಿಲಿನ ಝಳ ಹೆಚ್ಚಿದ್ರೂ ಕೂಡ ಜನ ತುಂಬಾ ಉತ್ಸಾಹದಿಂದ ಮತದಾನವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ವಯೋವೃದ್ಧರು, ವಿಕಲಾಂಗರು ಕೂಡ ಬಹಳ ಉತ್ಸಾಹದಿಂದ ಇವತ್ತು ಮತದಾನ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. 12 ಗಂಟೆಯ ಸುಮಾರಿಗೆ 30% ಶಿವಮೊಗ್ಗ ಜಿಲ್ಲಾದ್ಯಂತ ಮತದಾನ ಆಗಿದೆ. ಚುನಾವಣಾ ಆಯೋಗ ಮತಗಟ್ಟೆಗಳಲ್ಲಿ ಏನೆಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸಿದೆ? ಚುನಾವಣಾ ಆಯೋಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿಕಲಚೇತನರಿಗೆ ಅವರಿಗೆ ವಿಶೇಷವಾದಂತಹ ಸೈಕಲ್ಗಳನ್ನ ನೀಡಲಾಗಿದೆ. ಮತ್ತೆ ಅವ್ರನ್ನ ಮತಗಟ್ಟೆಗೆ ತಂದು ಮತ ಹಾಕೊಂಡು ಬರೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಕುಡಿಯೋ ನೀರಿನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ವಯೋವೃದ್ಧರು, ಶತಾಯುಷಿಗಳು, ಸುಮಾರು ಈಗಾಗಲೇ ಒಂದು 12 ಜನ ಶತಾಯುಷಿಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತದಾನ ಮಾಡಿರೋದು ಕೂಡ ಒಂದು ವಿಶೇಷ ಅನಿಸ್ತಾ ಇದೆ. ಇಲ್ಲಿಯವರೆಗೂ ಅಲ್ಲಿ ಯಾವ ನಾಯಕರು ಮತದಾನ ಮಾಡಿದ್ದಾರೆ ದೀಪಕ್? ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪನವರು, ಮಾಜಿ ಸಚಿವರಾದಂತಹ ಕಾಗೋಡು ತಿಮ್ಮಪ್ಪನವರು, ಲೋಕಸಭೆಯ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಬೇವೈ ರಾಘವೇಂದ್ರ, ಜೆಡಿಎಸ್ ಕಾಂಗ್ರೆಸ್ನ ಸಮ್ಮಿಶ್ರ ಅಭ್ಯರ್ಥಿ ಮಧು ಬಂಗಾರಪ್ಪ, ಶಾಸಕರಾಗಿರುವಂತಹ ಕುಮಾರ್ ಬಂಗಾರಪ್ಪ, ಹರತಾಳು ಹಾಲಪ್ಪ,
ಅವರು ಅನೇಕ ಜನ ಗಣ್ಯಾತಿ ಗಣ್ಯರು ಬೆಳಗ್ಗೆ 12 ಗಂಟೆಯೊಳಗೆ ಮತದಾನವನ್ನು ಮಾಡಿದ್ದಾರೆ. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ದೀಪಕ್. ರಾಜ್ಯದಲ್ಲಿ ನಡೆಯುತ್ತಿರುವ 2ನೇ ಹಂತದ ಲೋಕಸಭಾ ಚುನಾವಣೆಯ ಮತದಾನದಲ್ಲಿ ಹಲವು ಗಣ್ಯರು ಮತ ಚಲಾಯಿಸಿದರು. ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಮತದಾನ ಮಾಡಿದರು. This time's fight for Mallikarjun Kharge will be very tough, considering that he's been an MP twice from this particular seat. But this time around, this. ಇದ್ಯಾರ್ದು ಕೈಯ ಒಂಚೂರು ಕ್ಯಾಮ್ರಾ ಮೇಲೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಶಿಕಾರಿಪುರದಲ್ಲಿ ತಮ್ಮ ಹಕ್ಕು ಚಲಾಯಿಸಿದರು. ಶಿಕಾರಿಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ತಮ್ಮ ಕುಟುಂಬ ಸಮೇತ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿದರು. ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಶಿವಮೊಗ್ಗ ಕ್ಷೇತ್ರದಲ್ಲಿ ಮತದಾನ ಮಾಡಿದರು. ತೀರ್ಥಹಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡ ಕಿಮ್ಮನೆ ರತ್ನಾಕರ ತಮ್ಮ ಕುಟುಂಬ ಸಮೇತ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿದರು. ಶಿವಮೊಗ್ಗದಲ್ಲಿ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿ ಡಿಎಚ್ ಶಂಕರಮೂರ್ತಿ ಕುಟುಂಬ ಸಮೇತ ಮತದಾನ ಮಾಡಿದರು. ದಾವಣಗೆರೆಯ ವಿದ್ಯಾನಗರದ ಮಾಗನೂರು ಬಸಪ್ಪ ಶಾಲೆಯಲ್ಲಿ ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ್ ತಮ್ಮ ಕುಟುಂಬ ಸಮೇತರೊಂದಿಗೆ ಆಗಮಿಸಿ ಮತ ಚಲಾಯಿಸಿದರು. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಹೊಸಪೇಟೆಯಲ್ಲಿ ಶಾಸಕ ಆನಂದ್ ಸಿಂಗ್ ತಮ್ಮ ಹಕ್ಕು ಚಲಾಯಿಸಿದರು. ಧಾರವಾಡ ಕ್ಷೇತ್ರದ ಹುಬ್ಬಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ತಮ್ಮ ಕುಟುಂಬ ಸಮೇತ ಆಗಮಿಸಿ ಮತದಾನ ಮಾಡಿದರು. ಇದೇ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಮತ ಚಲಾಯಿಸಿದರು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಕ್ಸಂಬಾ ಗ್ರಾಮದ ಸರ್ಕಾರಿ ಮರಾಠಿ ಹೆಣ್ಣು ಮಕ್ಕಳ ಶಾಲೆಯ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ, ಶಾಸಕರಾದ ಶಶಿಕಲಾ ಜೊಲ್ಲೆ ಮತದಾನ ಮಾಡಿದರು. ಅಥಣಿ ಶಾಸಕ ಮಹೇಶ್ ಕಮಟಹಳ್ಳಿ ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮತಗಟ್ಟೆ ಸಂಖ್ಯೆ 99ರಲ್ಲಿ ಮತದಾನ ಮಾಡಿದರು. ನಂತರ ಅವರು ತಮ್ಮ ಪಕ್ಷದ ಅಭ್ಯರ್ಥಿ ಗೆಲುವು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬೀದರ್ ಲೋಕಸಭಾ ಕ್ಷೇತ್ರದ ಔರಾದಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ತಮ್ಮ ಕುಟುಂಬ ಸಮೇತ ಆಗಮಿಸಿ ಮತ ಚಲಾಯಿಸಿದರು. ಹಾವೇರಿಯಲ್ಲಿ ಶಾಸಕ ಸಿಎಂ ಉದಾಸಿ, ಬಿಜೆಪಿ ಅಭ್ಯರ್ಥಿ ಶಿವಕುಮಾರ್ ಉದಾಸಿ ಹಕ್ಕು ಚಲಾಯಿಸಿದರು. ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಗದಗದಲ್ಲಿ ಕಾಂಗ್ರೆಸ್ ಮುಖಂಡ ಎಚ್ಕೆ ಪಾಟೀಲ್ ಹಾಗೂ ಪಕ್ಷದ ಅಭ್ಯರ್ಥಿ ಡಿಆರ್ ಪಾಟೀಲ್ ಮತದಾನ ಮಾಡಿದರು. ನಂತರ ಡಿಆರ್ ಪಾಟೀಲ್ ಕ್ಷೇತ್ರದಲ್ಲಿ ಅತ್ಯಂತ ಶಾಂತಿಯುತವಾಗಿ ಮತದಾನ ನಡೆಯುತ್ತಿರುವುದು ಸಂತಸ ತಂದಿದೆ ಎಂದರು. ಎಚ್ಕೆ ಪಾಟೀಲ್ ಮತದಾನ ನಡೆಯುತ್ತಿರುವ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಪ್ರೋತ್ಸಾಹದಾಯಕ ವಾತಾವರಣದ ವರದಿಯಾಗಿದೆ. ಈ ಕ್ಷೇತ್ರಗಳ ಪೈಕಿ ಕನಿಷ್ಠ 10 ಸ್ಥಾನಗಳಲ್ಲಿ ತಮ್ಮ ಪಕ್ಷ ಜಯಗಳಿಸುವ ವಿಶ್ವಾಸವಿದೆ ಎಂದು ಹೇಳಿದರು. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಮತದಾನ ಮಾಡಿದರು. ಕೊಪ್ಪಳದಲ್ಲಿ ಬಿಜೆಪಿ ಅಭ್ಯರ್ಥಿ ಸಂಗಣ್ಣ ಕರಡಿ ತಮ್ಮ ಕುಟುಂಬ ಸಮೇತ ಆಗಮಿಸಿ ತಮ್ಮ ಹಕ್ಕು ಚಲಾಯಿಸಿದರು. ರಾಯಚೂರಿನಲ್ಲಿ ಮತದಾನ ಪ್ರಗತಿಯಲ್ಲಿದ್ದು, ನಮ್ಮ ಪ್ರತಿನಿಧಿ ವಿಶ್ವನಾಥ್ ಅವರಿಂದ ಹೆಚ್ಚಿನ ಮಾಹಿತಿ ಪಡೆಯೋಣ. ವಿಶ್ವನಾಥ್, ಹೇಳಿ ಸಾನವ್ರೆ. ಮಧ್ಯಾಹ್ನದ ಬಿಸಿಲು, ಅಲ್ಲಿ ಮತದಾನ ಪ್ರಕ್ರಿಯೆ ಹೇಗೆ ನಡೀತಾ ಇದೆ? ನಿಜವಾಗ್ಲೂ ಸಾನವ್ರೆ, ಇಂದಿನ ರಾಯಚೂರು ಲೋಕಸಭಾ ಚುನಾವಣೆಯಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ 1 ಗಂಟೆವರೆಗೂ ಅತ್ಯಂತ ಚುರುಕಿನ ಮತದಾನವನ್ನ ನಾವು ಕಾಣ್ತಾ ಇದ್ವಿ. ಆ ವಯೋವೃದ್ಧರಿಂದ ಹಿಡ್ಕೊಂಡು ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಹಾಗೂ ಮಹಿಳೆಯರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡುವಂತ ಪ್ರಕ್ರಿಯೆಯನ್ನ ನಾವು ಕಾಣ್ತಾ ಇದ್ವಿ. ಇಲ್ಲಿ ಅತ್ಯಂತ ಉತ್ಸಾಹದಿಂದ ಮತದಾನ ನಡೀತಾ ಇದೆ. ಜಿಲ್ಲಾಡಳಿತ ಎಲ್ಲಾ ರೀತಿಯಲ್ಲಿ ಒಂದು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಂಗವಿಕಲರಿಗಾಗಿ ವೀಲ್ ಚೇರ್ಗಳಾಗಿರ್ಬೋದು ಮತ್ತು ಮತಗಟ್ಟೆಯಲ್ಲಿ ಇರ್ತ ಕುಡಿಯುವ ನೀರಿನ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡೋದ್ರಿಂದ ಈ ಬಾರಿ ಅತಿ ಹೆಚ್ಚಿನ ಉತ್ಸಾಹದಿಂದ ಮತದಾನ ನಡೆಯುವುದನ್ನ ನಾವು ಈ ಪ್ರಕ್ರಿಯೆಯನ್ನ ಇಲ್ಲಿ ಕಾಣ್ತಾ ಇದ್ದೇವೆ. ಈಗ ಮೊದಲನೇ ಬಾರಿಗೆ ವೋಟ್ ಮಾಡ್ತಾ ಇರುವಂತಹ ಯುವ ಜನತೆ, ಅವರ ಪಾರ್ಟಿಸಿಪೇಷನ್ ಯಾವ ರೀತಿ ಇದೆ? ಖಂಡಿತ ಸಾನವರೇ, ಈ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯುವ ಮತದಾರರು 40,120ಕ್ಕೂ ಅಧಿಕ ಯುವ ಮತದಾರರು ಸೇರ್ಪಡೆಗೊಂಡಿದ್ದು ವಿಶೇಷ ಹಾಗೂ ಗಮನಾರ್ಹ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಇವತ್ತಿನ ಯುವ ಮತದಾರರಲ್ಲಿ ನಾವು ಬೆಳಗ್ಗೆಯಿಂದ ಚುರುಕಿನಿಂದ ಮತದಾನ ಮಾಡೋದನ್ನ ಕಾಣ್ತಾ ಇದ್ವಿ. ಅದೇ ರೀತಿಗೆ ಇವತ್ತು ನನ್ನ ಜೊತೆಗೆ ವಿಜಯಲಕ್ಷ್ಮಿ ಎಂಬ ಹೊಸದಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಂತ ಮಹಿಳೆ ನಮ್ಮ ಜೊತೆಗಿದ್ದಾಳೆ. ಇದೇ ಮೊದಲ ಬಾರಿಗೆ ಅವರು ಮತವನ್ನು ಚಲಾಯಿಸಿದರೆ ಅವರು ಏನ್ ಹೇಳ್ತಾರಂತ ಕೇಳೋಣ. ಖಂಡಿತ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ವಿಜಯಲಕ್ಷ್ಮಿ.
ನನಗಿದು ಫಸ್ಟ್ ಟೈಮ್ ನಾನು ಮತ ಚಲಾವಣೆ ಮಾಡಿರೋದು. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಿಜವಾಗ್ಲೂ ಅಂತಂದ್ರೆ ಈ ನಮ್ಮ ಮನೇಲಿ ಹಬ್ಬಗಳೆಲ್ಲ ಆಚರಣೆ ಮಾಡಿದಾಗ ಯಾವ ರೀತಿ ನಮ್ಮ ಹತ್ರ ಸಂಭ್ರಮ ಇರ್ತದಲ್ಲ, ಅದೇ ರೀತಿ ನನ್ನ ಹತ್ರ ಇಲ್ಲಿ ಸಂಭ್ರಮದಿಂದ ಅಷ್ಟು ಸಂತೋಷ ಆಗಿದೆ. ಕಾರಣ ಏನಂತಂದ್ರೆ ಒಂದು ಕುಟುಂಬದಲ್ಲಿ ತಂದೆ ತಾಯಿ ಎಷ್ಟು ಅವಶ್ಯಕತೆ ಇದೆ ಒಂದು ಮಕ್ಳ ಲೈಫ್ ನಲ್ಲಿ ಅಂತಂತಂದ್ರೆ ಅವ್ರು ಇಲ್ಲದಿದ್ರೆ ಮಕ್ಳದ್ದು ಫ್ಯೂಚರೇ ಆಗಂಗಿಲ್ಲ. ಅದೇ ರೀತಿಯಾಗಿ ನಮ್ ದೇಶದಲ್ಲಿ ನಾವು ಒಂದ್ ವೇಳೆ ಈ ಒಂದು ಮತ ಚಲಾಯಿಸೋದು ಹಕ್ಕು ನಮ್ಗೆ ಕೊಟ್ಟಿದಾರ, ಈ ಒಂದು ಸ್ವಾತಂತ್ರ್ಯವನ್ನು ನಾವು ಉಪಯೋಗ ಮಾಡ್ಕೊಂಡಿಲ್ಲ ಅಂತಂದ್ರೆ ನಮ್ಗೆ ದಕ್ಷ ಮತ್ತು ಒಳ್ಳೆ ಪ್ರತಿನಿಧಿ ಸಿಗೋದು ನಮಗೆ ಅನರ್ಹರ ಆಗ್ಬಿಡ್ತಾರ. ಅದಕ್ಕಾಗಿ ನಮ್ಗೆ ಕೊಟ್ಟಿದಂತ ಸ್ವಾತಂತ್ರ್ಯವನ್ನು ನಾವು ಸುಗಮ ರೀತಿಯಲ್ಲಿ ಬಳಸ್ಕೊಂಡು ನಮಗೆ ಯಾರು ಒಂದು ಉದ್ಧಾರವನ್ನು ಮಾಡಲು ಅಭಿವೃದ್ಧಿ ಮಾಡಲು ಮುಂದೆ ಬರ್ತಿದಾರ ಅಂತ ನಾಯಕರನ್ನೇ ನಾವು ಆಯ್ಕೆ ಮಾಡ್ಕೋಬೇಕಾಗಿ ತಮ್ಮೆಲ್ಲೆಲ್ಲಾನು ನಾವು ವಿನಂತಿ ಮಾಡ್ಕೊಳ್ತೀನಿ. ಹಾಗೂ ಯಾರೆಲ್ಲ ಮತ ಇಲ್ಲಿವರೆಗೂ ಇನ್ನೂ ಚಲಾಯಿಸಿಲ್ಲ, ಸಾಯಂಕಾಲ ಇನ್ನು 6 ಗಂಟೆವರೆಗೂ ಟೈಮ್ ಇದೆ. ದಯಮಾಡಿ ತಾವುಗಳು ಸಹಿತ ಮತ ಚಲಾವಣೆಯಲ್ಲಿ ಬಂದು ತಮ್ಮ ಒಂದು ಮತವನ್ನು ಹಾಕಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅವರೇ, ಅದೇ ರೀತಿಯಾಗಿ ಯುವ ಮತದಾರರು ಅತ್ಯಂತ ಉತ್ಸಾಹದ ಯುವ ಜನತೆಯ ಉತ್ಸಾಹ, ಅವರ ಅನಿಸಿಕೆ ಎಲ್ಲ ಗೊತ್ತಾಗ್ತಾ ಇದೆ. ಖಂಡಿತ ಸಾನವರೇ, ಯಾಕಂತಂದ್ರೆ ಯುವ ಮತದಾರ ಅತ್ಯಂತ ಉತ್ಸಾಹದಿಂದ ಮತ ಚಲಾವಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೂಡ ಈ ಬಾರಿ 40,000ಕ್ಕೂ ಅಧಿಕ ಯುವ ಮತದಾರರನ್ನ ನಾವು ಕಾಣ್ತಾ ಇದ್ದೀವಿ. ಅವರ ಒಂದು ಪಾತ್ರ ಬಹಳ ಅತ್ಯಂತ ಗಮನಾರ್ಹವಾಗಿದೆ. ಅದೇ ರೀತಿ ಈಗ ಇಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ಇಲ್ಲಿವರೆಗೂ ಮತದಾನ ಪ್ರಮಾಣ ನೋಡಿದಾಗ ನಾವು 22%ಕ್ಕೂ ಅಧಿಕ ಮತದಾರ ಪ್ರಮಾಣವನ್ನ ನಾವು ಕಾಣ್ತಾ ಇದ್ದೀವಿ. ಆಯಾ ಕಾನ್ಸ್ಟಿಟ್ಯೂಷನ್ ವೈಸ್ ಹೋದ್ರು ಕೂಡ 19-20% ಈ ರೀತಿ ನಾವು ಕಾಣ್ತಾ ಇದ್ದೀವಿ. ಸಂಜೆವರೆಗೆ ಅತ್ಯಧಿಕ ಮತದಾನ ಪ್ರಮಾಣವಾಗೋದನ್ನ ನಾವು ನೋಡಬಹುದಾಗಿದೆ. ಸಾನವರ್, ಧನ್ಯವಾದಗಳು. ಚುನಾವಣೆಯ 3 ಹಂತದ ಮತದಾನ ಪ್ರಕ್ರಿಯೆ ಇಂದು ಚಾಲ್ತಿಯಲ್ಲಿದ್ದು, ರಾಜ್ಯದ 14 ಕ್ಷೇತ್ರಗಳಲ್ಲಿ ಮಧ್ಯಾಹ್ನ 12 ಗಂಟೆಯವರೆಗೆ ಶೇಕಡಾವಾರು 21.05% ಮತ ಚಲಾವಣೆ ಆಗಿದೆ ಎಂದು ವರದಿಯಾಗಿದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 24.56% ಮತದಾನ, ಬೆಳಗಾವಿ ಶೇಕಡಾ 19.99%, ಬಾಗಲಕೋಟೆ ಶೇಕಡಾ 21.71%, ವಿಜಯಪುರ ಶೇಕಡಾ 18.99%, ಗುಲ್ಬರ್ಗಾ ಶೇಕಡಾ 18.69%, ಕೊಪ್ಪಳ ಶೇಕಡಾ 21.80%, ಬಳ್ಳಾರಿ ಶೇಕಡಾ 23.66%, ಹಾವೇರಿ 18.10%, ಧಾರವಾಡ 48%, ಉತ್ತರ ಕನ್ನಡ 22.33%, ದಾವಣಗೆರೆ 20.51% ಹಾಗೂ ಶಿವಮೊಗ್ಗದಲ್ಲಿ ಶೇಕಡಾ 24.78% ಮತಗಳು ಚಲಾವಣೆಯಾಗಿವೆ ಎಂದು ಮೂಲಗಳು ತಿಳಿಸಿವೆ. ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆ ರಾಜ್ಯದ 14 ಜಿಲ್ಲೆಗಳಲ್ಲಿ ಇಂದು ಮತದಾನ ನಡೆಯುತ್ತಿದೆ. ಹಿರಿಯ ನಾಗರಿಕರು, ಯುವ ಮತದಾರರು, ಮಹಿಳೆಯರು ಉತ್ಸಾಹದಿಂದ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಚಿಕ್ಕೋಡಿ ಕ್ಷೇತ್ರದ ಗುಡುಸ ಗ್ರಾಮದ ಮತಗಟ್ಟೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸದಸ್ಯರು ವಿಶೇಷ ಚೇತನ ಮತದಾರರನ್ನು ಗಾಲಿ ಕುರ್ಚಿಗಳ ಮೂಲಕ ಕರೆತಂದರು. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಮಲ್ಲಾಪುರ ಪಿಜಿ ಗ್ರಾಮದ ಶತಾಯುಷಿ 110 ವರ್ಷದ ಯಲ್ಲವ್ವ ಸೊಸಿ ಅವರು ತಮ್ಮ ಹಕ್ಕು ಚಲಾಯಿಸಿದರು. ಬಳಿಕ ಅವರು ತಮ್ಮ ಮತದಾನ ಸೂಚಕವಾಗಿ ಶಾಹಿ ಹಚ್ಚಿದ ಬೆರಳನ್ನು ಪ್ರದರ್ಶಿಸಿದರು. ಆಯ್ತಾ? ಕರ್ನಾಟಕ ಸೇರಿ 13 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳ 117 ಲೋಕಸಭಾ ಕ್ಷೇತ್ರಗಳಿಗೆ ಇಂದು 3ನೇ ಹಂತದ ಮತದಾನ ಪ್ರಗತಿಯಲ್ಲಿದೆ. कश्मीर, दादर नगर हवेली, केंद्र शासित प्रदेश और दमन और दीव और त्रिपुरा की एक लोकसभा. ಗೋವಾದ 2 ಕ್ಷೇತ್ರಗಳು, ಗುಜರಾತ್ನ ಎಲ್ಲ 26, ಕೇರಳದ ಎಲ್ಲ 20, ಮಹಾರಾಷ್ಟ್ರ ಮತ್ತು ಕರ್ನಾಟಕದ 14, ಉತ್ತರ ಪ್ರದೇಶದ 10, ಛತ್ತೀಸ್ಗಢದ 7, ಒಡಿಶಾದ 6, ಬಿಹಾರ ಮತ್ತು ಪಶ್ಚಿಮ ಬಂಗಾಳದ 5, ಅಸ್ಸಾಂನ 4, ಜಮ್ಮು ಕಾಶ್ಮೀರ, ದಾದ್ರಾ ನಗರ್ ಹವೇಲಿ, ದಿಯು ದಮನ್ ಹಾಗೂ ತ್ರಿಪುರಾದ ತಲಾ 1 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. और लगातार तस्वीरें हम आपको दिखा रहे हैं किस तरह से लोग अपने ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್
ರಾಹುಲ್ ಗಾಂಧಿ, ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ, ಶಿವಸೇನೆಯ ಅನಂತಗೀತೆ, ಚಿತ್ರನಟಿ ಜಯಪ್ರದಾ ಕಣದಲ್ಲಿರುವ ಪ್ರಮುಖರಾಗಿದ್ದಾರೆ. ಸಾರ್ವತ್ರಿಕ ಚುನಾವಣೆಯ 3ನೇ ಹಂತದ ಮತದಾನ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಪ್ರಮುಖ ಗಣ್ಯರು ಇಂದು ಮತ ಚಲಾಯಿಸಿದರು. ಅಹಮದಾಬಾದ್ನ ರಾಣಿಪ್ ಬಳಿಯ ನಿಷಾದ್ ಶಾಲೆಯ ಮತಗಟ್ಟೆಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿ ತಮ್ಮ ಹಕ್ಕು ಚಲಾಯಿಸಿದರು. बिल्कुल बेहद महत्वपूर्ण जिस तरह से उन्होंने जितने भी प्रक्रिया है उसका पालन अपने मतदान के अधिकार का प्रयोग किया है उन्हें देखने के लिए और बेहद भीड़ वहां जहां पर उन्होंने वोट किया ಬಳಿಕ ರಸ್ತೆಯುದ್ದಕ್ಕೂ ಕಾಲ್ನಡಿಗೆಯಲ್ಲಿ ಸಾಗಿದ ಪ್ರಧಾನಿ ತಮ್ಮ ಮತದಾನ ಸೂಚಕವಾಗಿ ಶಾಹಿ ಹಚ್ಚಿದ ಬೆರಳನ್ನು ಪ್ರದರ್ಶಿಸಿದರು. ಇದಕ್ಕೂ ಮೊದಲು ಗಾಂಧಿನಗರದಲ್ಲಿ ತಮ್ಮ ನಿವಾಸಕ್ಕೆ ತೆರಳಿದ ಪ್ರಧಾನಿ ನರೇಂದ್ರ ಮೋದಿ ತಾಯಿ ಹೀರಾಬೇನ್ ಅವರಿಂದ ಆಶೀರ್ವಾದ ಪಡೆದರು. ಈ ವೇಳೆ ಹೀರಾಬೇನ್ ಸಿಹಿ ತಿನಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ನರೇಂದ್ರ ಮೋದಿ ಲೋಕತಂತ್ರದ ಭಾಗವಾಗಿರುವ ಮತದಾನ ಪ್ರಕ್ರಿಯೆಯಲ್ಲಿ ತಾವು ಸಕ್ರಿಯವಾಗಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ. ಮತದಾರರ ಗುರುತಿನ ಚೀಟಿ ಭಯೋತ್ಪಾದಕರ ಸುಧಾರಿತ ಸ್ಫೋಟಕ ಸಾಧನಕ್ಕಿಂತ ಪ್ರಬಲವಾಗಿದೆ. ಯುವ ಮತದಾರರು ಮತದಾರರ ಗುರುತಿನ ಚೀಟಿ ಬಳಸುವ ಮೂಲಕ ಕೇಂದ್ರದಲ್ಲಿ ನಿರ್ಣಾಯಕ ಸರ್ಕಾರ ಇದೆ ಎಂದರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ತಮ್ಮ ಪತ್ನಿಯೊಂದಿಗೆ ಗಾಂಧಿನಗರ ಶಾಲೆಯ ಮತಗಟ್ಟೆಗೆ ತೆರಳಿ ಮತ ಚಲಾಯಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿ ಹೀರಾಬೇನ್ ಅವರು ಗಾಂಧಿನಗರದ ಮತಗಟ್ಟೆಯಲ್ಲಿ ಮತದಾನ ಹಕ್ಕು ಚಲಾಯಿಸಿದ್ದು ವಿಶೇಷವಾಗಿತ್ತು. ಕೇಂದ್ರ ಸಚಿವರಾದ ಮುಖ್ತಾರ್ ಅಬ್ಬಾಸ್ ನಖ್ವಿ ಸಾಮಾನ್ಯರಂತೆ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು. ಅದೇ ರೀತಿ ಸಚಿವ ಪ್ರಕಾಶ್ ಜಾವಡೇಕರ್ ಸಹ ಮತದಾನ ಮಾಡಿದರು. ಬಳಿಕ ಅವರು ದೇಶದೆಲ್ಲೆಡೆ ಉತ್ಸಾಹದಿಂದ ಮತದಾನ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ಬಲಿಷ್ಠ ಸರ್ಕಾರ ರಚನೆ ಆಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. देश सुरक्षित रहे, देश मजबूत सरकार हो, बेदाग सरकार हो, दमदार सरकार हो. ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸಹ ಕುಟುಂಬ ಸದಸ್ಯರೊಂದಿಗೆ ಗಾಂಧಿನಗರದ ಮತಗಟ್ಟೆಯಲ್ಲಿ ಮತ ಚಲಾಯಿಸಿ ಶಾಹಿ ಹಚ್ಚಿದ ಬೆರಳನ್ನು ಪ್ರದರ್ಶಿಸಿದರು. विजय रूपाणी ने अपने मताधिकार का प्रयोग किया और ये लगातार तस्वीरें जो वीआईपी लोग हैं और ये केरला की तस्वीरें. Kerala Chief Minister Pinarayi Vijayan, they are coming out and casting his vote there in Kannur. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕಣ್ಣೂರಿನ ಮತಗಟ್ಟೆಯಲ್ಲಿ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸಿದರು. ಕೇರಳದ ತಿರುವನಂತಪುರಂದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶಶಿ ತರೂರ್ ಮತದಾನ ಮಾಡಿದರು. ದೇಶದ 13 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳ 117 ಲೋಕಸಭಾ ಕ್ಷೇತ್ರಗಳಲ್ಲಿ 3ನೇ ಮತದಾನ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಮಧ್ಯಾಹ್ನ 12 ಗಂಟೆಯವರೆಗೂ ಒಟ್ಟು ಶೇಕಡಾವಾರು 24.09% ಮತದಾನವಾಗಿದೆ ಎಂದು ವರದಿಯಾಗಿದೆ. ಅಸ್ಸಾಂನಲ್ಲಿ ಶೇಕಡ 28.64, ಬಿಹಾರ 25.65, ಗೋವಾ 28.56, ಗುಜರಾತ್ 24.93, ಜಮ್ಮು ಕಾಶ್ಮೀರ 4.72, ಕರ್ನಾಟಕ 21.05, ಕೇರಳ 27.16, ಮಹಾರಾಷ್ಟ್ರ 17.72ರಷ್ಟು ಮತದಾನವಾಗಿದೆ. ಅದೇ ರೀತಿ ಒಡಿಶಾ ಶೇಕಡ 18.58, ತ್ರಿಪುರಾ ಶೇಕಡ 22, ಉತ್ತರ ಪ್ರದೇಶ 22.39, ಪಶ್ಚಿಮ ಬಂಗಾಳ ಶೇಕಡ 35, ಛತ್ತೀಸ್ಗಢ ಶೇಕಡ 27.29, ದಾದ್ರಾ ನಗರ್ ಹವೇಲಿ ಶೇಕಡ 21.62, ದಿಯು ಮತ್ತು ದಮನ್ನಲ್ಲಿ ಶೇಕಡ 23.93ರಷ್ಟು ಮತದಾನವಾಗಿದೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಪ್ರಗತಿಯಲ್ಲಿದೆ. ಅನಂತನಾಗ್ ಕ್ಷೇತ್ರ 3 ಹಂತಗಳಲ್ಲಿ ಚುನಾವಣೆ ನಡೆಯುತ್ತಿರುವ ದೇಶದ ಏಕೈಕ ಲೋಕಸಭಾ ಕ್ಷೇತ್ರವೆನಿಸಿದೆ. ಈ ಕ್ಷೇತ್ರದ ವ್ಯಾಪ್ತಿಗೆ ಪುಲ್ವಾಮಾ, ಕುಲ್ಗಾಮ್ ಮತ್ತು ಶೋಪಿಯಾನ್ ಜಿಲ್ಲೆಗಳು ಒಳಪಟ್ಟಿವೆ. ಇಂದು ಅನಂತನಾಗ್ ಜಿಲ್ಲೆಯಲ್ಲಿ ಮಾತ್ರ ನಡೆಯುತ್ತಿದೆ. ಚುನಾವಣೆ ಎದುರಿಸಲಿರುವ
ವಿವಿಧ ಕ್ಷೇತ್ರಗಳಲ್ಲಿ ಪ್ರಚಾರ ಕಾರ್ಯ ಬಿರುಸುಗೊಂಡಿದ್ದು ಪ್ರಮುಖ ರಾಜಕೀಯ ಪಕ್ಷಗಳ ಮುಖಂಡರು ಅಭ್ಯರ್ಥಿಗಳ ಪರ ಮತಯಾಚನೆಯಲ್ಲಿ ತೊಡಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಒಡಿಶಾದಲ್ಲಿ 3 ಕಡೆ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಲಿದ್ದಾರೆ. हमारी सरकार ने देश के विकास को 2 पटरियों पर एक साथ चलाया है. एक, सामान्य मानवीय के जीवन स्तर को ऊपर, और दूसरा 21वीं सदी के लिए आपके सहयोग से पूरे देश में अब ईमानदारी की एक नई रीति स्थापित हो रही है. अगर अब कोई धनवान बैंकों का पैसे वापस नहीं करे तो वो चैन की नींद नहीं सो पाएगा. अब अगर देश से भागने की कोशिश करता है तो उसके लिए भागना मुश्किल होगा. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಪ್ರಚಾರ ನಡೆಸಲಿದ್ದಾರೆ. आप मुझे पूछोगे, देखो आपने बैंक अकाउंट में पैसा डालने की बात की, मगर हमारे लिए सबसे जरूरी चीज रोजगार है. सही बात, रोजगार सबसे जरूरी. नरेंद्र मोदी ने रोजगार नहीं दिया. अब मैं आपको बताता हूं, आपके लिए जब नरेंद्र मोदी जी ने नोटबंदी की, गब्बर सिंह टैक्स लागू किया, तो आपके जेब में से उन्होंने पैसा निकाला. आपको याद होगा, आप बैंक गए, बैंक में आपने अपना पैसा रखा. नरेंद्र मोदी जी ने हिंदुस्तान की अर्थव्यवस्था से पैसा निकाला, अनिल अंबानी की जेब में डाला. ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಉತ್ತರ ಪ್ರದೇಶದ ಫರೂಖಾಬಾದ್ ಪಕ್ಷದ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಲಿದ್ದಾರೆ. ಖ್ಯಾತ ಬಾಲಿವುಡ್ ನಟ ಸನ್ನಿ ಡಿಯೋಲ್ ಇಂದು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ನಾಯಕರು ಹಾಗೂ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಮತ್ತು ಸನ್ನಿ ಡಿಯೋಲ್ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡರು. ದೇಶಭಕ್ತಿ, ರಾಷ್ಟ್ರೀಯತೆ, ಕಥಾವಸ್ತು ಒಳಗೊಂಡ ಚಿತ್ರಗಳಲ್ಲಿ ನಟಿಸಿರುವ ಅವರು ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದ್ದಾರೆ ಎಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಿಪಿಐಎಂ ದೂರು ನೀಡಿದೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸೀತಾರಾಂ ಯೆಚೂರಿ ಮುಖ್ಯ ಚುನಾವಣಾಧಿಕಾರಿ ಸುನೀಲ್ ಅರೋರಾ ಅವರನ್ನು ಭೇಟಿ ಮಾಡಿ ದೂರು ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿ ಕಳೆದ ಭಾನುವಾರ ಚುನಾವಣಾ ರ್ಯಾಲಿಯಲ್ಲಿ ಭಾರತೀಯ ಸೇನೆಯನ್ನು ಉಲ್ಲೇಖಿಸುವ ಮೂಲಕ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಸಂಬಂಧ ಕಾಂಗ್ರೆಸ್ ನಿಯೋಗ ಕೂಡ ಚುನಾವಣಾ ಆಯೋಗವನ್ನು ಭೇಟಿ ಮಾಡಿದೆ. ಪಕ್ಷದ ನಾಯಕ ಅಭಿಷೇಕ್ ಮನು ಸಿಂಘ್ವಿ ಪ್ರಧಾನಿ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಡುಂಗರ್ಪುರ್ನಲ್ಲಿ ಇಂದು ಚುನಾವಣಾ ಪ್ರಚಾರ ಸಭೆ ನಡೆಸಿದರು. ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಸರ್ಕಾರ ಕೃಷಿ ಸಾಲಗಳನ್ನು ಮನ್ನಾ ಮಾಡಿದೆ. ಆದರೆ ಕೃಷಿ ಸಾಲ ಮನ್ನಾ ಮಾಡುವುದಕ್ಕೆ ಕೇಂದ್ರ ಸರ್ಕಾರದ ಬಳಿ ಹಣ ಇಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳುತ್ತಾರೆ. ರಫೇಲ್ ಒಪ್ಪಂದದಲ್ಲಿ ಅನಿಲ್ ಅಂಬಾನಿ ಕಂಪನಿಗೆ 3,000 ಕೋಟಿ ರೂಪಾಯಿ ಗುತ್ತಿಗೆ ನೀಡಲಾಗಿದೆ. ಎಚ್ಎಎಲ್ಗೆ ದಕ್ಕಬೇಕಿದ್ದ ಗುತ್ತಿಗೆಯನ್ನು ಅನಿಲ್ ಅಂಬಾನಿ ಕಂಪನಿಗೆ ನೀಡಲಾಗಿದೆ ಎಂದು ಆರೋಪಿಸಿದರು. हम आपसे रिश्ता बनाने आए हैं. नरेंद्र मोदी जी जहां भी जाते हैं झूठ बोलते हैं. जो भी उनके मन में आता है वो बोल जाते हैं. 15 लाख रुपए दूंगा, भ्रष्टाचार के खिलाफ लड़ाई लड़ूंगा, किसानों को सही दाम दूंगा. जो भी दिल में आता है वो कह देते हैं. मैं आपसे सिर्फ सच बोलूंगा. और जो आपने यहां सुना, चाहे वो न्याय योजना 72,000 रुपए हो, चाहे वो 22 लाख युवाओं को रोजगार देने की बात हो, चाहे वो किसान की मदद करने की बात हो, वो यहां आपको सच सुनाई देगा. आखिरी 2 चीजें. किसानों की मैंने बात की, मैंने कहा कि कर्जे के लिए आपको जेल में नहीं डाला जाएगा. एक और बात आपके लिए मैं कहना चाहता हूं, जो हम आपके लिए करेंगे. हिंदुस्तान में हर साल
बजट पेश किया जाता है। पार्लियामेंट हाउस में हिंदुस्तान का बजट रखा जाता है, कितना पैसा किस चीज में हिंदुस्तान की सरकार डालेगी। हमने किसानों से बात की, किसानों ने हमें कहा कि हमारे लिए भी आप एक अलग बजट बनाइए, अलग बजट किसानों का बनना चाहिए। तो हमने निर्णय ले लिया है 2019 में 2 बजट बनेंगे, एक नेशनल बजट बनेगा, देश का बजट बनेगा, और दूसरा हिंदुस्तान के हर किसान का आदर करने के लिए स्पेशल किसान बजट बनेगा। ಕಾಂಗ್ರೆಸ್ ಮುಖಂಡ ಹಾಗೂ ನವಜೋತ್ ಸಿಂಗ್ ಸಿಧು ಅವರ ಚುನಾವಣಾ ಪ್ರಚಾರಕ್ಕೆ ಚುನಾವಣಾ ಆಯೋಗ ನಿಷೇಧ ಹೇರಿದೆ. 72 ಗಂಟೆಗಳ ಕಾಲ ಸಿಧು ಯಾವುದೇ ಚುನಾವಣಾ ಪ್ರಚಾರ ಮಾಡದಂತೆ ಆಯೋಗ ಸೂಚನೆ ನೀಡಿದೆ. ಇಂದು ಬೆಳಗ್ಗೆ 10 ಗಂಟೆಯಿಂದ ನಿಷೇಧ ಅನ್ವಯವಾಗಲಿದೆ. ಇತ್ತೀಚೆಗೆ ಬಿಹಾರದ ಕತಿಹಾರ್ ಜಿಲ್ಲೆಯಲ್ಲಿ ಸಿಧು ಚುನಾವಣಾ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸೋಲಿಸುವಂತೆ ಅಲ್ಪಸಂಖ್ಯಾತರಿಗೆ ಕರೆ ನೀಡಿ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದರು. ಈ ಬಗ್ಗೆ ಚುನಾವಣಾ ಆಯೋಗ ನೋಟಿಸ್ ಜಾರಿ ಮಾಡಿ 24 ಗಂಟೆಯೊಳಗೆ ಉತ್ತರಿಸುವಂತೆ ಅವರಿಗೆ ಗಡುವು ವಿಧಿಸಿತ್ತು. ಕುಂದಗೋಳ ಹಾಗೂ ಚಿಂಚೋಳಿ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ನಿನ್ನೆಯಿಂದ ನಾಮಪತ್ರ ಸಲ್ಲಿಕೆ ಕಾರ್ಯ ಆರಂಭವಾಗಿದೆ. ನಾಮಪತ್ರ ಸಲ್ಲಿಕೆಗೆ ಇದೇ 29 ಕೊನೆಯ ದಿನವಾಗಿದ್ದು, ನಾಮಪತ್ರ ಪರಿಶೀಲನೆ ಇದೇ 31ಕ್ಕೆ ನಡೆಯಲಿದೆ. ಉಮೇದುವಾರಿಕೆ ಹಿಂಪಡೆಯಲು ಮೇ 2 ಕೊನೆಯ ದಿನವಾಗಿದೆ. ಮತ ಎಣಿಕೆ ಕಾರ್ಯ ಮೇ 23ರಂದು ಜರುಗಲಿದೆ. ಸಚಿವ ಸಿಎಸ್ ಶಿವಳ್ಳಿ ನಿಧನದ ನಂತರ ತೆರವಾದ ಸ್ಥಾನಕ್ಕೆ ಕುಂದಗೋಳ ಕ್ಷೇತ್ರದಿಂದ ಉಪಚುನಾವಣೆ ನಡೆಯುತ್ತಿದೆ. ಈ ಬಾರಿ ಚಿಂಚೋಳಿ ಮೀಸಲು ವಿಧಾನಸಭಾ ಕ್ಷೇತ್ರವಾಗಿದ್ದು, ಸ್ಥಾನವನ್ನು ಭರ್ತಿ ಮಾಡಲು ಅಂದೇ ಮತದಾನ ನಡೆಯುತ್ತಿದೆ. ಬೆಂಗಳೂರಿನ ರೇವಾ ವಿಶ್ವವಿದ್ಯಾಲಯದಲ್ಲಿ ನೂತನವಾಗಿ ನಿರ್ಮಿಸಿರುವ ವಾಸ್ತುಶಿಲ್ಪ ಕೇಂದ್ರವನ್ನು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ನಿನ್ನೆ ಉದ್ಘಾಟಿಸಿದರು. ಕಾಲೇಜಿನ ಕುಲಪತಿ ಡಾ ಪಿ ಶ್ರಾಮರಾಜು ಸೇರಿದಂತೆ ಪ್ರಮುಖ ಗಣ್ಯರು ಪಾಲ್ಗೊಂಡಿದ್ದರು. ಬಳಿಕ ಎಂ ವೆಂಕಯ್ಯ ನಾಯ್ಡು ಮಹಿಳಾ ಸಬಲೀಕರಣ, ತಂತ್ರಜ್ಞಾನ ಹಾಗೂ ಉನ್ನತ ಶಿಕ್ಷಣದ ಮೂಲಕ ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿಯಾಗಬೇಕು ಎಂದು ಹೇಳಿದರು. ಪುರಾತನ ಕಾಲದ ವಾಸ್ತುಶಿಲ್ಪಗಳು ದೇಶದ ಇತಿಹಾಸ ಸಾರುತ್ತವೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಕ್ಷೇತ್ರದಲ್ಲಿ ಹೆಚ್ಚಿನ ನೈಪುಣ್ಯತೆ ಗಳಿಸಿ ಒಳ್ಳೆಯ ವಾಸ್ತುಶಿಲ್ಪಿಗಳಾಗಿ ರೂಪುಗೊಳ್ಳಬೇಕು ಎಂದು ನುಡಿದರು. ಚಿತ್ರದುರ್ಗ ಜಿಲ್ಲಾಡಳಿತ, ಕಾನೂನು ಸೇವಾ ಪ್ರಾಧಿಕಾರ ಸೇರಿದಂತೆ ಹಲವು ಸಂಘಟನೆಗಳ ಸಹಯೋಗದೊಂದಿಗೆ ವಿಶ್ವ ಭೂಮಿ ದಿನದ ಅಂಗವಾಗಿ ಭೂಮಿ ರಕ್ಷಿಸಿಕೊಳ್ಳೋಣ ಜಾಗೃತಿ ಜಾಥಾ ನಿನ್ನೆ ನಡೆಯಿತು. ಸೆಷನ್ಸ್ ನ್ಯಾಯಾಧೀಶ ಎಸ್ಬಿ ವಸ್ತ್ರಮಠ್, ಸಿವಿಲ್ ನ್ಯಾಯಾಧೀಶ ಎಸ್ಆರ್ ದಿಂಡಲಕೊಪ್ಪ, ವಕೀಲ ಸಂಘದ ಅಧ್ಯಕ್ಷ ಎನ್ಬಿ ವಿಶ್ವನಾಥ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಎಸ್ಬಿ ವಸ್ತ್ರಮಠ್, ಜಗತ್ತಿನಲ್ಲಿ ಮನುಕುಲ ಉಳಿಯಲು ಇರುವುದೊಂದೇ ಭೂಮಿ, ಅದನ್ನು ನಾವೆಲ್ಲರೂ ಕಾಪಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಭೂಮಿಯ ಮೇಲೆ ಹಲವು ಬಗೆಯ ಜೀವಕುಲ, ಭಾಷೆ ವಿಕಸನಗೊಂಡಿದೆ. ಇಂತಹ ಭೂಮಿ ತಾಯಿಯನ್ನು ರಕ್ಷಿಸುವ ಕಾರ್ಯ ಆಗಬೇಕು. ಭೂಮಿ ಮೇಲಿನ ಹಸಿರು ನಾಶವಾಗುತ್ತಿರುವುದರಿಂದ ಭೂಮಿ ವಿನಾಶದತ್ತ ಸಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ವಸಂತಾಗಮನದೊಂದಿಗೆ ಎಲ್ಲೆಲ್ಲೂ ಮಾವಿನ ಘಮ ಸೆಳೆಯುತ್ತದೆ. ಆದರೆ ಈ ಬಾರಿ ಮಾವಿನ ಇಳುವರಿ ಕಡಿಮೆಯಾಗಿದ್ದು, ಇದೀಗ ಬೆಲೆಯೂ ಕುಸಿದಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಸಂಘದ ರಾಜ್ಯಾಧ್ಯಕ್ಷ ಶಿವಕುಮಾರ್, ಸೇಂದೂರ 24 ರೂಪಾಯಿಗೆ ಇಳಿಕೆಯಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇವತ್ತೇ ಬೆಂಬಲ ಬೆಲೆ ಇಲ್ಲದೆ ಇರೋದು ಅವತ್ತು ಇನ್ನೆಷ್ಟು ಮಟ್ಟಕ್ಕೆ ಆಗ್ಬೋದು. ನಮ್ಮ ರೈತರುಗಳಿಗೆ ಯಾವುದೇ ಕಾರಣಕ್ಕೂ ನಷ್ಟ ಆಗದಂತೆನೆ ಎಲ್ಲಾ ಮಂಡಿಗಳನ್ನು ಶ್ರದ್ಧೆಯಿಂದ ಮಾಡಿ ಕಳಿಸ್ಕೊಡ್ಬೇಕು. ಈ ರೈಟ್ ನಮ್ಗೆ ಸಾಲ್ತಾ ಇಲ್ಲ. ರೈತರುಗಳಿಗೆ ಒಳ್ಳೆ ರೇಟ್ ಕೊಡಬೇಕು. ಬೆಳೆಗಳಿಲ್ಲ, ಕಾಯಿಗಳನ್ನು ಉತ್ತಮವಾದ ಜಾಸ್ತಿ ಕಾಯಿ ಬರುವಂತ ಸಾಧ್ಯತೆ ಇಲ್ಲ. ಎಲ್ಲ ಉದುರೋಗಿದೆ. ಮಳೆ ನೀರಿಲ್ದಂತಾನೆ ಎಲ್ಲ ಉದುರೋಗಿದೆ. ಈಗ ಸಾಕಷ್ಟು ಬೆಳೆ ಕಮ್ಮಿ ಇರುತ್ತೆ. ನಮಗೆ ರೈತರುಗಳಿಗೆ ಆದಷ್ಟು ರೈಟ್ ಮಾಡ್ಕೊಡ್ಬೇಕಂತೇಳಿ ದಯವಿಟ್ಟು ನಾವು ಹೇಳ್ತಾ ಇದೀವಿ.
ರಾಮನಗರದ ಮಾವು ಮಾರಾಟಗಾರರ ಸಂಘದ ಅಧ್ಯಕ್ಷ ಅಕುಲ್ ಶರೀಫ್ ಮಾವಿನ ಬೆಲೆ ಇಳಿಕೆಯಾಗುತ್ತಿದ್ದು ರೈತರಿಗೆ ತೊಂದರೆಯಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ನಿನ್ನೆನೂ ಸೇಂದೂರ ಆಗಿದೆ, ಇಲ್ಲಿ ನಮ್ಮ ಮಂಡಿಲೆ 28-30 ಆಗಿದೆ ಸೇಂದೂರ, 15 ಆಗಿದೆ, ಇಲ್ಲ ಅಂತಲ್ಲ. ಇವತ್ತು ಸ್ವಲ್ಪ ಡೌನ್ ಇದೆ, ಬಾಂಬೆ ಬಜಾರ್ ಡೌನ್ ಇದೆ, ಬೇರೆ ಕಡೆ ಹೋಗ್ತಾ ಇರೋದ್ರಿಂದ. ಇನ್ನು 55 ಇಂದ 65ವರೆಗೂ ಬಾದಾಮಿ ತಗೊಳ್ತಾ ಇದ್ದೀವಿ. ಅದೇ ರೀತಿ ರಸ್ಪುರಿನೂ ಅಷ್ಟೇ 35 ಇಂದ 45ವರೆಗೂ ನಾವು ತಗೊಳ್ತಾ ಇದ್ದೀವಿ. ಶ್ರೀಲಂಕಾದಲ್ಲಿ ಈಸ್ಟರ್ ಭಾನುವಾರದ ಪ್ರಾರ್ಥನೆ ವೇಳೆ ಚರ್ಚ್ ಹಾಗೂ ಹೋಟೆಲ್ಗಳ ಮೇಲೆ ನಡೆದ ಸರಣಿ ಸ್ಫೋಟಗಳಲ್ಲಿ ಮೃತಪಟ್ಟವರ ಸಂಖ್ಯೆ 290ಕ್ಕೆ ಏರಿಕೆಯಾಗಿದೆ. 8 ಭಾರತದಂತೆ 32 ವಿದೇಶಿಯರು ಈ ಕೃತ್ಯಕ್ಕೆ ಬಲಿಯಾಗಿದ್ದಾರೆ. 500ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಈವರೆಗೆ 24 ಶಂಕಿತರನ್ನು ಬಂಧಿಸಲಾಗಿದೆ. ಕೊಲಂಬೋದಲ್ಲಿ ನಿಷೇಧಾಜ್ಞೆ ಮುಂದುವರಿಸಲಾಗಿದ್ದು ಮುಂಜಾಗ್ರತಾ ಕ್ರಮವಾಗಿ ಇಂದು ಸಹ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ನಿನ್ನೆ ಮಧ್ಯರಾತ್ರಿಯಿಂದ ಜಾರಿಗೆ ಬರುವಂತೆ ಭಯೋತ್ಪಾದನೆಯನ್ನು ನಿಗ್ರಹಿಸಲು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದು ಇಂದು ರಾಷ್ಟ್ರೀಯ ಶೋಕ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿದೆ. ಶ್ರೀಲಂಕಾ ಪ್ರಧಾನಿ ರನಿಲ್ ವಿಕ್ರಮಸಿಂಘೆ ದಾಳಿ ಕುರಿತಂತೆ ಮೊದಲೇ ಮಾಹಿತಿ ಲಭ್ಯವಾಗಿದ್ದರೂ ಏಕೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬ ಬಗ್ಗೆ ವಿಚಾರಣೆ ನಡೆಸಲಾಗುವುದು. ಸ್ಥಳೀಯ ಸಂಘಟನೆ ನ್ಯಾಷನಲ್ ಜಮಾತ್ ಈ ದಾಳಿ ನಡೆಸಿರಬಹುದು ಎಂಬ ಶಂಕೆ ಇದ್ದು ವಿದೇಶಿ ನಂಟು ಇರುವ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಿದ್ದು 2 ವಾರದೊಳಗೆ ವರದಿ ನೀಡುವಂತೆ ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನ ಶ್ರೀಲಂಕಾದಲ್ಲಿ ನಡೆದ ಸರಣಿ ಸ್ಫೋಟದಲ್ಲಿ ಮೃತಪಟ್ಟಿರುವ 5 ಕನ್ನಡಿಗರ ಪಾರ್ಥಿವ ಶರೀರವನ್ನು ರಾಜ್ಯಕ್ಕೆ ತರುವ ಬಗ್ಗೆ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಇಂದು ತಿಳಿಸಿದ್ದಾರೆ. ಶ್ರೀಲಂಕಾದಲ್ಲಿ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದು ಮೃತದೇಹಗಳನ್ನು ರಾಜ್ಯಕ್ಕೆ ಕಳುಹಿಸಲು ಸಿದ್ದತೆ ಮಾಡಿದ್ದಾರೆ. ಅದೇ ರೀತಿ ಕಾಣೆಯಾಗಿರುವ ಕನ್ನಡಿಗರ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ ಎಂದು ಟ್ವೀಟ್ನಲ್ಲಿ ಮುಖ್ಯಮಂತ್ರಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3ನೇ ಚರಣದ ಚುನಾವಣೆ ಮತದಾನ ಪ್ರಗತಿಯಲ್ಲಿ 12 ಗಂಟೆಯವರೆಗೆ ರಾಜ್ಯದ 14 ಕ್ಷೇತ್ರಗಳಲ್ಲಿ 21% ಹಕ್ಕು ಚಲಾವಣೆ. ದೇಶದ 117 ಕ್ಷೇತ್ರಗಳಲ್ಲಿ 24% ಮತದಾನ. ಮತದಾರರ ಗುರುತಿನ ಚೀಟಿ ಭಯೋತ್ಪಾದಕರ ಸ್ಫೋಟಕ ಸಾಧನಕ್ಕಿಂತ ಪ್ರಬಲ, ಪ್ರಧಾನಿ ನರೇಂದ್ರ ಮೋದಿ. ಚುರುಕುಗೊಂಡ ಚುನಾವಣಾ ಪ್ರಚಾರ, ಉಳಿದ ಕ್ಷೇತ್ರಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ಸೇರಿ ಪ್ರಮುಖ ಪಕ್ಷಗಳಿಂದ ರ್ಯಾಲಿ, ಸಭೆ. ಹಾಗೂ ಶ್ರೀಲಂಕಾ ಸ್ಫೋಟ ಪ್ರಕರಣ, ರಾಜ್ಯಕ್ಕೆ ಮೃತದೇಹಗಳನ್ನು ಕರೆತರಲು ಕ್ರಮ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 4:15 ಚಂದನದಲ್ಲಿ. ನಮಸ್ಕಾರ.